ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶೋವಿತಾ ಕ್ರಿಯೇಷನ್. ಫ್ರೆಂಡ್ಸ್, ನಾವು ಇವಾಗ ನೋಡ್ತಾ ಇದೀವಲ್ಲ, ಇದೇ ಸೇಮ್ ಇಮೇಜ್ ರೀತಿಯಲ್ಲಿ ನಾವು ಒಂದ್ ರೀತಿ ಬ್ಲೌಸ್ ನ ರೆಡಿ ಮಾಡೋಣ. ಆಲ್ರೆಡಿ ಸ್ವಲ್ಪ ರೆಡಿ ಮಾಡಿದ್ದೆ, ಹಾಗಾಗಿ ಇದನ್ನೇ ನಾನು ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಈ ರೀತಿಯಾಗಿ ನಾನು ಕ್ಯಾನ್ವಾಸ್ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೆ. ಆಮೇಲೆ ಒಂದು ವಿಡಿಯೋ ಮಾಡುವ ಅಂತ ಈ ರೀತಿ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, 3.5 ಇಂಚಷ್ಟು ನನ್ಗೆ ರೆಡಿ ಬೇಕಾಗಿದೆ. ಸೊ 4 ಇಂಚ್ ತಗೊಂಡಿದ್ದೀನಿ. ಹಾಗೇನೆ ಇಲ್ಲಿ ನೆಕ್ ನೋಡ್ತಾ ಇರ್ಬೋದು, 2.5 ತಗೊಂಡಿದ್ದೀನಿ. ಹಾಗೇನೆ ಇಲ್ಲಿ ಡೀಪ್ ಒಂದು 9 ಇಂಚಸ್ ಅಷ್ಟು ತಗೊಂಡಿದ್ದೀನಿ. ಮತ್ತೆ ವಿಡ್ತ್ ಬಂದು ನೋಡ್ತಾ ಇದ್ದೀರಲ್ಲ ನೀವು, 7 ಇಂಚಷ್ಟು ಬರುತ್ತೆ. ಸೊ ನಾನು 6.5 ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಂತಾ ಇದ್ದೀನಿ. ಇಲ್ಲೂ ಅಷ್ಟೇ 7.5 ಬರುತ್ತೆ. ಈ ಬ್ರಾಡ್ನೆಸ್ ಅನ್ನೋದು ನಿಮ್ಗೆ ಇದು ಬೋಟ್ ನೆಕ್ ತರ ಬರುತ್ತೆ. ಹಾಗೇನೆ ಈಗ ನಾನು ಏನ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಲ್ಲಿ ನಾನು ಸ್ಟಿಚ್ ನ ಹಾಕೋತಾ ಇದ್ದೀನಿ. ಯಾಕೆ ಈ ರೀತಿಯಾಗಿ ಸ್ಟಿಚ್ ಹಾಕ್ತಾ ಇದ್ದೀನಿ ಅಂದ್ರೆ, ನಾವು ಮಾರ್ಕ್ ಮಾಡ್ಕೊಂಡಿರೋದ್ರ ಮೇಲೆ ನೀವು ಸ್ಟಿಚ್ ಹಾಕಿದಾಗ ನಿಮ್ಗೆ ತುಂಬಾನೇ ಚೆನ್ನಾಗಿ ಬರುತ್ತೆ. ಕೆಲವೊಂದ್ಸತಿ ಏನಾಗುತ್ತೆ, ನಿಮ್ಗೆ ನೀಟಾಗಿ ಕಾಣ್ಲಿ ಅಂತ ನಾನು ಪೆನ್ನಲ್ಲಿ ನೀಟಾಗಿ ಮಾರ್ಕ್ ನ ಕೂಡ ಮಾಡಿದೀನಿ. ಹಾಗೆ ಕೆಲವೊಂದ್ಸರಿ ಇಮೇಜಸ್ ನ ನೋಡಿದ ತಕ್ಷಣ ಇದೇ ರೀತಿಯಾಗಿ ಬರ್ಬೇಕು ಹೇಳಿರ್ತಾರೆ. ಮತ್ತೆ ಬ್ರಾಡ್ನೆಸ್ ಅನ್ನೋದನ್ನ ತುಂಬಾನೇ ಇಂಪಾರ್ಟೆಂಟ್ ಆಗಿ ನೋಟ್ ಮಾಡ್ಕೋಬೇಕಾಗತ್ತೆ. ನೀವು ನೋಡ್ತಾ ಇರ್ಬೋದು, ಅಲ್ಲಿ 2 ರೀತಿಯಾಗಿ ನಾನು ಮಾರ್ಕ್ ನ ಮಾಡಿದೀನಿ. ಯಾಕೆ ಅಂದ್ರೆ ಅವರು ಸ್ವಲ್ಪ ಬ್ರಾಡ್ ಜಾಸ್ತಿ ಬೇಡ ಹೇಳಿದ್ರು. ಫಸ್ಟ್ ಮಾರ್ಕ್ ಮಾಡಿದಾಗ ಚೆನ್ನಾಗಿನೇ ಅನ್ನಿಸ್ತು, ಬಟ್ ಸ್ಟಿಚ್ ಮಾಡ್ಬೇಕಾದ್ರೆ ಸ್ವಲ್ಪ ಹೆವಿ ಬ್ರಾಡ್ ಬೇಡ ಅಂತ ಹೇಳಿರೋದು ನೆನಪಾಯ್ತು. ಸೊ ಹಾಗಾಗಿ ಈಗ ಇಲ್ಲಿ ಪಕ್ಕದಲ್ಲಿ ನಾನು ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಲ್ಲಿಗೆ ನಾನು ಸ್ಟಿಚ್ ನ ಹಾಕೊಂತಾ ಇದ್ದೀನಿ. ಹೀಗೆ ನಮ್ಗೆ ಕನ್ಫ್ಯೂಷನ್ಸ್ ಇದ್ದಾಗ ಸ್ವಲ್ಪ ಕಮ್ಮಿಗೆ ನಾವು ಸ್ಟಿಚ್ ಹಾಕಿ ಟೆಸ್ಟ್ ಮಾಡಿ ನೋಡಿ, ನೆಕ್ಸ್ಟ್ ನಾವು ಸ್ಟಿಚ್ ಹಾಕಿದಾಗ ನಿಮ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ. ಫಸ್ಟ್ ಹೆವಿ ಬ್ರಾಡ್ ಮಾಡಿ ಮತ್ತೆ ಚಿಕ್ಕ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಈ ರೀತಿ ಈ ಟಿಪ್ಸ್ ನ ನೀವು ಫಾಲೋ ಮಾಡಿ. ಬ್ರಾಡ್ನೆಸ್ ಅನ್ನೋದು ತುಂಬಾ ಹೆವಿ ಆದ್ರೂ ಕೂಡ ವೇರ್ ಮಾಡೋರಿಗೆ ಕಂಫರ್ಟಬಲ್ ಆಗಿಲ್ಲ ಅಂದ್ರೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಹಾಗೆ ಕಸ್ಟಮರ್ ಕೂಡ ನನಗೆ ಕಂಫರ್ಟ್ ಅನ್ನಿಸ್ತಾ ಇಲ್ಲ ಅನ್ನ ಹೇಳ್ತಾರೆ. ಸೊ ಈ ರೀತಿಯಾಗಿ ನಾನು ಮಾರ್ಕ್ ಮಾಡಿರೋದನ್ನೆಲ್ಲ ಸ್ಟಿಚ್ ಮಾಡಿ ಆದ್ಮೇಲೆ ನೋಡಿ, ಈ ರೀತಿಯಾಗಿ ಮತ್ತೆ 1/4 ಇಂಚಷ್ಟು ಮಾರ್ಕ್ ನ ಮಾಡ್ಕೊಂಡಿದ್ದೀನಿ, ನಿಮ್ಗೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ. ಯಾಕಂದ್ರೆ ಹೆವಿ ಕಚ್ಚಾ ಬಿಟ್ರು ಕೂಡ ಚೆನ್ನಾಗಿ ಬರಲ್ಲ, ತುಂಬಾನೇ ಒಂಥರ ದಪ್ಪ ದಪ್ಪ ತರ ಕಾಣಿಸುತ್ತೆ. ಸೊ ಹಾಗಾಗಿ ನಾನು ಏನ್ ಮಾರ್ಕ್ ಮಾಡಿದ್ದೀನಿ ಅಷ್ಟು ಮಾತ್ರ ಕಚ್ಚಾ ಬಿಟ್ಟು ನೀಟಾಗಿ ಟ್ರಿಮ್ ನ ಮಾಡಿದ್ರೆ ನಿಮ್ಗೆ ಒಂದು ಇಮೇಜ್, ನಾವು ಏನ್ ಫಸ್ಟ್ ಇಮೇಜ್ ತೋರಿಸಿದ್ನಲ್ಲ ಆ ರೀತಿಯಾಗಿ ಇರುವಂತಹ ಒಂದು ಇಮೇಜ್ ನಿಮ್ಗೆ ಕಾಣಿಸುತ್ತೆ. ನೋಡಿ, ಕಾಣಿಸ್ತಾ ಇದೆ ಅಲ್ಲ. ಈಗ ನಮ್ಗೆ ಇಂಪಾರ್ಟೆಂಟ್ ಆಗಿರೋದು, ಈಗ ನಾವು ನ್ಯಾಚ್ ನ ಮಾಡ್ಕೋಬೇಕು. ಪೂರ್ತಿ ನ್ಯಾಚ್ ನ ಪರ್ಫೆಕ್ಟ್ ಆಗಿ ಮಾಡಿದ್ರೆ ಮಾತ್ರ ನಿಮ್ಗೆ ಶೇಪ್ ಅನ್ನೋದು ತುಂಬಾನೇ ಪರ್ಫೆಕ್ಟ್ ಆಗಿ ಬರುತ್ತೆ. ಇಲ್ಲ ಅಂದ್ರೆ ನಿಮ್ಗೆ ಶೇಪ್ ಔಟ್ ಆಗೋ ಚಾನ್ಸಸ್ ತುಂಬಾನೇ ಇರತ್ತೆ. ಈಗ ನಾವು ಉಲ್ಟಾ ಮಾಡ್ತಿದ್ದ ಹಾಗೆ ನಿಮ್ಗೆ ಏನ್ ಇಮೇಜ್ ತೋರಿಸ್ದೆ ಆಸ್ ಇಟ್ ಈಸ್ ಬಂದ್ಬಿಟ್ಟಿರತ್ತೆ. ಇದಕ್ಕೆ ನಾವು ಒಂದು ಬಟನ್ ಮತ್ತೆ ಲೂಫ್ ನ ರೆಡಿ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ನಾನು ನಿಮ್ಗೆ ಏನ್ ರೆಡಿ ತೋರಿಸಿದೀನಿ ಸೇಮ್ ನಿಮ್ಗೆ ಡಿಸೈನ್ ಬಂದಿರತ್ತೆ. ಮತ್ತೆ ಇಲ್ಲಿ ಶೇಪ್ ತಗೋಬೇಕಾದ್ರೆ ಸ್ವಲ್ಪ ಕಚ್ಚಾ ಎಲ್ಲ ನೀಟಾಗಿ ಟ್ರಿಮ್ ಮಾಡಿ ಉಲ್ಟಾ ಮಾಡಿ, ಆವಾಗ ನಿಮ್ಗೆ ಶೇಪ್ ಅನ್ನೋದು ನೋಡ್ತಾ ಇದ್ದೀರಲ್ಲ ಹೇಗೆ ಚೂಪ್ ಆಗಿ ಬಂದಿದೆ ಅಂತ. ಈಗ ಇದ್ರ ಎಡ್ಜಿಗೆ ಸ್ಟಿಚ್ ಹಾಕಿದ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ. ಇಲ್ಲ ಅಂತ ಆಯ್ತು ಅಂದಾಗ ನಿಮ್ಗೆ ಸ್ವಲ್ಪ ಕಚ್ಚಾ ಎಲ್ಲ ಹಾಗೆ ನಾವು ಟರ್ನ್ ಮಾಡ್ಕೊಂಡಿದೀವಲ್ಲ ಆ ವೇಸ್ಟ್ ಕ್ಲಾತ್ ಎಲ್ಲ ಎದ್ದು ಕಾಣಿಸ್ತಾ ಇರತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ನೀಟಾಗಿ ಉಲ್ಟಾ ತಗೊಂಡು ಹೀಗೆ ಎಡ್ಜಿಗೆ ಸ್ಟಿಚ್ ನ ಹಾಕ್ತಾ ಬಂತು ಅಂತ ಅಂದ್ರೆ ನೀವು ಇಮೇಜ್ ಅಲ್ಲಿ ಏನ್ ನೋಡಿದೀರಾ ಅದು ತುಂಬಾನೇ ಈಸಿಯಾಗಿ ತುಂಬಾನೇ ಸುಲಭವಾಗಿ ನಾವು ಸ್ಟಿಚ್ ನ ಮಾಡ್ಬೋದು. ಡಿಸೈನ್ ನೋಡಿದ ತಕ್ಷಣ ಎಷ್ಟೊಂದು ಟಫ್ ಇದೆಯಾ, ಹೀಗಿದ್ಯಾ ಹಾಗಿದ್ಯಾ ಅಂತೆಲ್ಲ ಕಾಂಪ್ಲಿಕೇಟ್ ಮಾಡ್ಕೊಂಡೆ ಇದನ್ನ ನಾನ್ ಮಾಡ್ತೀನಿ ಈಸಿಯಾಗಿ ಹೇಗ್ ಮಾಡ್ಬೋದು ಅಂತ ಸ್ವಲ್ಪ ಯೋಚನೆ ಮಾಡಿದ್ರೆ ನಮ್ಗೆನೆ ಪರ್ಫೆಕ್ಟ್ ಆಗಿರೋ ಡಿಸೈನ್ ಯಾವ ರೀತಿ ಮಾಡ್ಬೇಕಂತ ಗೊತ್ತಾಗತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರೀತಿಯಾಗಿ ಸ್ಟಿಚ್ ಮಾಡಿದ್ರೆ ತುಂಬಾನೇ ಈಸಿಯಾಗಿ ನಾವು ರೆಡಿ ಮಾಡ್ಬೋದು ಬ್ಲೌಸ್ ಅನ್ನೋದನ್ನ. ನೋಡಿ, ಈ ರೀತಿಯಾಗಿ ಸ್ಟಿಚ್ ಮಾಡಿ ಆದ್ಮೇಲೆ ನಾನು ಪೂರ್ತಿ ರೆಡಿ ಆಗಿರುವ ಬ್ಲೌಸ್ ನ ತೋರಿಸ್ತಾ ಇದ್ದೀನಿ. ನೋಡಿ, ಹಾಗೆ ಒಂದು ನಾನು ಇದಕ್ಕೆ ಶೋ ಬಟನ್ ಮತ್ತೆ ಬೋನ ಮಾಡಿದೀನಿ ಸಿಂಪಲ್ ಆಗಿ. ತುಂಬಾನೇ ಚೆನ್ನಾಗಿ ಕಾಣುತ್ತೆ ಮತ್ತೆ ಬ್ಯೂಟಿಫುಲ್ ಆಗಿದೆ ಅಂತ